ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಹೊಸ ಈ ಬ್ಲಾಗಿಗೆ ಆ್ಯಂಡ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ರೆಸಿಪಿ ಅಂದರೆ ನೋಡಿ, ನಾವು ರಾತ್ರಿಗೆ ಅನ್ನ ಸಾಂಬಾರು ಅಥವಾ ಚಪಾತಿ ಆ ಥರ ಏನಾದ್ರು ಮಾಡಿರ್ತೀವಿ. ನಾವು ಚಪಾತಿ ತಿಂದು ಅನ್ನ ಸ್ವಲ್ಪ ತಿಂತೀವಿ. ಆವಾಗ ನಮಗೆ ಒಂದು ಅನ್ನನ ಮಿಕ್ಕಿರುತ್ತೆ, ಎಲ್ಲಾದರೂ ಸಾಂಬಾರನ್ನ ಮಿಕ್ಕಿರುತ್ತೆ. ಅನ್ನ ಮಿಕ್ಕಿದ್ರೆ ನಾವು ಏನು ಮಾಡ್ತೀವಿ, ಬೆಳಗ್ಗೆ ಚಿತ್ರಾನ್ನ ಅಥವಾ ಏನೋ ಒಗ್ಗರಣೆ ಹಾಕ್ಕೊಂಡು ತಿಂತೀವಿ. ಅದೇ ಸಾಂಬಾರು ಮಿಕ್ಕಿದ್ರೆ ಏನು ಮಾಡ್ತೀವಿ, ಇನ್ನೂ ಸ್ವಲ್ಪ ಅನ್ನನೇ ಮಾಡಿಕೊಂಡು ಸಾಂಬಾರು ಬಿಸಿ ಮಾಡಿಕೊಂಡು ಅದೇ ಅನ್ನ ಸಾಂಬಾರೇ ತಿಂತೀವಿ. ಆ ಥರ ನಿಮಗೆ ಅನ್ನ ಸಾಂಬಾರು ತಿಂದು ಬೇಜಾರಾಗಿತ್ತಪ್ಪ ಅಂದರೆ, ಸಾಂಬಾರು ಮಿಕ್ಕಿತ್ತಂದರೆ ಸಾಂಬಾರಿಂದ ಏನು ರೆಸಿಪಿ ಮಾಡ್ಬೋದು, ಆ ಸಾಂಬಾರು ಮಿಕ್ಕಿದರೆ ಅನ್ನೋದನ್ನು ಈ ಬ್ಲಾಗಿನಲ್ಲಿ ನಾನು ತೋರಿಸ್ತೀನಿ. ಎಲ್ಲರೂ ಯಾರು ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ. ರಾತ್ರಿಗೆ ಮಿಕ್ಕಿರೋ ಸಾಂಬಾರು ಯಾರೆಲ್ಲ ವೇಸ್ಟ್ ಅಂತ ಬೆಸಕ್ತಿರೋ ದಯವಿಟ್ಟು ಅವರೆಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಈ ಸಾಂಬಾರು ಉಳಿದಿರೋ ಸಾಂಬಾರಿಂದ ನಾನು ಏನು ಮಾಡ್ತೀನಿ ಇವತ್ತಿನ ಸ್ಪೆಷಲ್ ಅಂದರೆ ಬನ್ನಿ ನಿಮಗೆ ತೋರಿಸ್ತೇನೆ. ಯಾರು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ನೋಡಿ. ಮೊದಲಿಗೆ ನಾನು 1 ಗ್ಲಾಸ್ ಜೋಳದ ಹಿಟ್ಟನ್ನು ತೊಗೊಂಡು ನೀಟಾಗಿ ಸೋಸ್ಕೊತಾ ಇದ್ದೀನಿ, ಅಂದರೆ ಜರಡಿ ಹಿಟ್ಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ. ಈಗ ಜರಡಿಯನ್ನು ಹಿಡ್ಕೊಂಡು ಈಗ ನಂತರ ನಾನು ರುಬ್ಬಿರೋಂಥ ಸ್ವಲ್ಪ ಹಸಿಮೆಣಸಿಗೆ ಖಾರನ ಹಾಕ್ತಾಯಿದ್ದೀನಿ. ನೋಡ್ಬೋದು ಸ್ನೇಹಿತರೆ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಓಂ ಕಾಳನ್ನು ಹಾಕಿಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಕಟ್ ಮಾಡಿರೋಂಥ ಚಿಕ್ಕದಾಗಿ ಈರುಳ್ಳಿ ಸಹ ಹಾಕ್ಕೊಂಡು ಈಗ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ. ಈಗ ಈ ಜೋಳದ ಹಿಟ್ಟಿಗೆ ನಾವು ರೆಗ್ಯುಲರಾಗಿ ಬಿಸಿನೀರನ್ನು ಹಾಕ್ಕೋತೀವಿ ನಾದ್ಕೋಬೇಕಾದ್ರೆ. ಹಾಗೆ ನಾವು ಈ ಸಾಂಬಾರು ಕೂಡ ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈಗ ಬಿಸಿ ಮಾಡಿಕೊಂಡು ಈ ಹಿಟ್ಟಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು. ಈಗ ಎಲ್ಲನೂ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ. ನೋಡ್ಬೋದು ಯಾವ ಥರ ಅಂದರೆ ಜೋಳದ ರೊಟ್ಟಿ ಮಾಡೋಕ್ಕೆ ಹೇಗೆ ನಾವು ನಾದ್ಕೋತೀವೋ ಅಥವಾ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವೋ ಆ ಥರ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ. ನೋಡ್ಬೋದು ಅದು ಯಾವ ಥರ ಅಪ್ಪ ಅಂದರೆ ನೋಡಿ, ಈ ಥರ ನಾದ್ಕೊಂಡು ಒಂದು 2 ನಿಮಿಷ ಬಿಡೋಣ. ಈಗ ರೊಟ್ಟಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಸೇಮು, ಬಟ್ ರೊಟ್ಟಿ ತೆಳ್ಳಗೆ ಮಾಡ್ತೀವಿ. ತೆಳ್ಳಗೆ ಮಾಡಬಾರ್ದು, ಮೀಡಿಯಮ್ ದಪ್ಪನೇ ಮಾಡ್ಕೊಬೇಕು. ಸಾಕಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟಾದರೆ ಸಾಕು. ಮೀಡಿಯಮ್ ಒಂದು ಸಂಡಿಗೆ ಅಂತೀವಲ್ಲ ಅದು ಆ ಥರ ಅಷ್ಟು ಸೈಜ್ ಸಾಕು. ಇವಾಗ ನಾವು ಕಾದಿರೋ ಹಂಚಿಗೆ ಹಾಕೋಣ. ನೋಡ್ಬೋದು ಸ್ನೇಹಿತರೆ. ಈಗ ನೀವು ಇದಕ್ಕೆ ನೀರು ಹಚ್ಚಬಾರ್ದು, ಬದಲಿಗೆ ನೀವು ಆಯಿಲ್ ಆದರೂ ಹಾಕೋಬೋದು ಅಥವಾ ತುಪ್ಪ ಆದರೂ ಹಾಕೋಬೋದು. ಬಟ್ ನಮ್ಮಲ್ಲಿ ತುಪ್ಪ ಇರೋದನ್ನ ನಾವು ತುಪ್ಪನ ಹಾಕ್ತಿದ್ವಿ. ತುಪ್ಪ ಹಾಕಿದ್ರೆ ಮಸ್ತ್ ಘಮ 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 ಬಾಯಲ್ಲಿ ಹಂಗಿರುತ್ತೆ ಅಂದರೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ವೇಸ್ಟು ಅಂತ ಬಿಸಾಕ್ತಿರೋಂಥ ಸಾಂಬಾರಿಂದ ಮಾಡ್ತಾರೆ ಈ ರೆಸಿಪಿನ. ಒಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಥರ ಇರುತ್ತೆ ಈ ರೆಸಿಪಿ. ನೀವು ಖಂಡಿತ ಮಾಡಲೇಬೇಕು ಸ್ನೇಹಿತರೆ. ನೋಡಿ, ನಾನು ತುಪ್ಪ ಹಾಕಿ ಈ ಥರ ನಾವು ಮಾಡ್ತಾಯಿದ್ದೀವಿ. ಇದನ್ನು ಸೂಪರಾಗಿರುತ್ತೆ. ನೋಡ್ಬೋದು, ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು, ಇಲ್ಲಾಂದರೆ ಆಯಿಲ್ ಇದ್ದರೆ ಆಯಿಲನ್ನು ಹಾಕ್ಬೋದು ಸ್ನೇಹಿತರೆ. ಆಹಾ, ನೋಡ್ಬೋದು ಸ್ನೇಹಿತರೆ, ಆ ತುಪ್ಪದ ಸ್ಮೆಲ್ಲು ಘಮ ಘಮ. ಆಹಾ, ಸೂಪರ್ ಸ್ನೇಹಿತರೆ. ಯಾರೆಲ್ಲ ನೈಟು ಮಾಡಿರೋ ಸಾಂಬಾರು ವೇಸ್ಟ್ ಅಂತ ಬಿಸಾಕ್ತಿರೋ ಅಂಥವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾನು ನಾನೇ ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ.